ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು, ಗೊಂದಲಗಳು ಮತ್ತು ನಿರಾಶೆಗಳು ಎದುರಾಗುತ್ತವೆ. ಅಂತಹ ಸಮಯದಲ್ಲಿ ನಮಗೆ ದಾರಿ ತೋರಿಸುವ ಶಕ್ತಿ ಯಾರಲ್ಲಿದೆ ಗೊತ್ತೇ? ಅದು ಶ್ರೀಕೃಷ್ಣನ ಬೋಧನೆಗಳಲ್ಲಿ. ಮಹಾಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ನೀಡಿದ ಉಪದೇಶಗಳು ಇಂದಿಗೂ ಪ್ರತಿಯೊಬ್ಬರ ಜೀವನಕ್ಕೆ ಮಾರ್ಗದರ್ಶಿಯಾಗಿವೆ. ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಜೀವನದಿಂದ ಕಲಿಯಬಹುದಾದ 10 ಅಮೂಲ್ಯ ಪಾಠಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ನನಗೆ ಕರ್ತವ್ಯ ಮಾಡುವ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ಹಕ್ಕಿಲ್ಲ. ನಾವು ಕೆಲಸ ಮಾಡುವಾಗ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ, ಆದ್ದರಿಂದ ಒತ್ತಡ ಮತ್ತು ಭಯ ಹೆಚ್ಚಾಗುತ್ತದೆ. ಆದರೆ ಕೃಷ್ಣನ ಸಂದೇಶ ಏನೆಂದರೆ, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಯಶಸ್ಸು ಅಥವಾ ಸೋಲು ನಂತರದ ವಿಷಯ. ಅರ್ಜುನನು ಯುದ್ಧಭೂಮಿಯಲ್ಲಿ ನಿರಾಶನಾಗಿದ್ದ. ಆಗ ಶ್ರೀಕೃಷ್ಣ ಅವರಿಗೆ ಧೈರ್ಯ ತುಂಬಿದರು. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ, ಆದರೆ ಅವುಗಳಿಂದ ಓಡಿ ಹೋಗುವುದಲ್ಲ, ಧೈರ್ಯದಿಂದ ಎದುರಿಸುವುದೇ ನಿಜವಾದ ವಿಜಯ. ಶತ್ರುವನ್ನು ಗೆಲ್ಲುವುದು ಸುಲಭ, ಆದರೆ ತನ್ನ ಮನಸ್ಸನ್ನು ಗೆಲ್ಲುವುದು ಅತ್ಯಂತ ಕಷ್ಟ. ಕೋಪ, ಅಸೂಯೆ, ದುರಾಸೆ ಮತ್ತು ಅಹಂಕಾರವನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ನಿಜವಾದ ಶಾಂತಿ ಸಿಗುತ್ತದೆ. ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ. ಸುಖವೂ ಇಲ್ಲ, ದುಃಖವೂ ಅಲ್ಲ. ಬದಲಾವಣೆಯನ್ನು ಒಪ್ಪಿಕೊಂಡರೆ ಜೀವನ ಸುಲಭವಾಗುತ್ತದೆ. ಕಷ್ಟ ಬಂದರೂ ಸತ್ಯವನ್ನು ಬಿಡಬೇಡಿ. ಶ್ರೀಕೃಷ್ಣ ಯಾವಾಗಲೂ ಧರ್ಮದ ಪರ ನಿಂತರು. ಸತ್ಯದ ದಾರಿ ಕೆಲವೊಮ್ಮೆ ಕಷ್ಟವಾಗಬಹುದು, ಆದರೆ ಕೊನೆಯಲ್ಲಿ ಗೆಲುವು ಸತ್ಯಕ್ಕೆ ಸಿಗುತ್ತದೆ. ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹ ಎಲ್ಲರಿಗೂ ಆದರ್ಶ. ನಿಜವಾದ ಸ್ನೇಹ ಹಣದಿಂದ ಅಳೆಯಲಾಗುವುದಿಲ್ಲ. ಪ್ರೀತಿ, ವಿಶ್ವಾಸ ಮತ್ತು ನಿಷ್ಠೆಯೇ ನಿಜವಾದ ಸ್ನೇಹದ ಆಧಾರ. ದುರ್ಯೋಧನನ ಪತನಕ್ಕೆ ಕಾರಣ ಅವನ ಅಹಂಕಾರ. ವಿನಯ ಇರುವ ವ್ಯಕ್ತಿ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾನೆ. ಆದ್ದರಿಂದ ಯಶಸ್ಸು ಬಂದರೂ ವಿನಯವನ್ನು ಎಂದಿಗೂ ಬಿಡಬೇಡಿ. ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಸೋಲು ಅಂದರೆ ಅಂತ್ಯವಲ್ಲ, ಅದು ಯಶಸ್ಸಿನ ಹೊಸ ಆರಂಭ. ನಮ್ಮ ಪ್ರಯತ್ನದ ಜೊತೆಗೆ ದೇವರ ಮೇಲಿನ ಭರವಸೆಯೂ ಇರಬೇಕು. ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ, ನಂಬಿಕೆ ಜೀವನಕ್ಕೆ ಶಕ್ತಿ ನೀಡುತ್ತದೆ. ಶ್ರೀಕೃಷ್ಣ ಪ್ರೀತಿಯ ಪ್ರತೀಕ. ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು, ಕೋಪಕ್ಕಿಂತ ಕ್ಷಮೆ ದೊಡ್ಡದು. ಇತರರಿಗೆ ಸಹಾಯ ಮಾಡುವ ಮನಸ್ಸೇ ನಿಜವಾದ ಭಕ್ತಿ. ಸ್ನೇಹಿತರೆ, ಶ್ರೀಕೃಷ್ಣನ ಜೀವನ ನಮಗೆ ಕಲಿಸುವುದು ಒಂದೇ: ಕರ್ತವ್ಯ ಮಾಡಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಅಹಂಕಾರವನ್ನು ಬಿಡಿ, ಮನಸ್ಸನ್ನು ನಿಯಂತ್ರಿಸಿ, ದೇವರಲ್ಲಿ ನಂಬಿಕೆ ಇಡಿ. ಹೀಗೆ ಬದುಕಿದರೆ ಯಾವುದೇ ಪರಿಸ್ಥಿತಿಯಲ್ಲೂ ಸಂತೋಷದಿಂದ ಬದುಕಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಆಧ್ಯಾತ್ಮಿಕ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.